ನಾವು ಬಂಡಾಯಗಾರರಲ್ಲ, ಬಿಜೆಪಿಯ ಪಕ್ಷದ ನಿಷ್ಠರು. ಕೈ ಮುಗಿಯುತ್ತೇನೆ, ನಮ್ಮನ್ನ ನಿಷ್ಠರು ಎನ್ನಿ. ನಾವು ಬಿಜೆಪಿ ಪಕ್ಷದ ನಿಷ್ಠಾವಂತರು ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮನ್ನ ಬಿಜೆಪಿಯ ನಿಷ್ಠಾವಂತರು ಅಂತ ಕರೀರಿ. ನಮ್ಮದು ಬಂಡಾಯವಲ್ಲ, ಇದು ಪಕ್ಷ ನಿಷ್ಠೆ. ನಾವು ಬಂಡಾಯಗಾರರಲ್ಲ, ನಿಷ್ಠರು ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿದ್ರೆ ಮಾತುಕತೆಗೆ ರೆಡಿ ಆಗಿದ್ದೇವೆ. ವರಿಷ್ಠರ ಸಮ್ಮುಖದಲ್ಲಿ BY ವಿಜಯೇಂದ್ರ ಜೊತೆಗೆ ಮಾತಿಗೆ ಸಿದ್ಧರಾಗಿದ್ದೇವೆ. ಏನೇ ಇದ್ರೂ ಎಲ್ಲರೂ ಸೇರಿ ಮಾತುಕತೆ ಮಾಡ್ತೇವೆ. ಹೈಕಮಾಂಡ್ ಒಪ್ಪಿಗೆ ಪಡೆದೇ ಪಾದಯಾತ್ರೆಯನ್ನ ಮಾಡ್ತೀವಿ. ಪಕ್ಷದ ಬಲವರ್ಧನೆಗಾಗಿ ಮಾತ್ರ ನಮ್ಮ ಪಾದಯಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ BY ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣಕ್ಕಷ್ಟೇ ನಮ್ಮ ವಿರೋಧ ಇದೆ. ಸಂಘದವರು ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಚರ್ಚೆಯನ್ನ ಮಾಡ್ತೇವೆ. ವಿಜಯೇಂದ್ರ ಜೊತೆ ಮಾತುಕತೆಗೆ ಒಪ್ಪಿದ್ದಾರೆ ಈಗ ಯತ್ನಾಳ್ ಅಂಡ್ ಟೀಮ್. ವಿಜಯೇಂದ್ರ ಜೊತೆಗೆ ಚರ್ಚೆಗೆ ಸಿದ್ಧ ಅಂದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಗಮನಿಸ್ತಾ ಇದ್ದೀವಿ, ಈಗ ಒಂದು ನಿಟ್ಟಿನಲ್ಲಿ ಹೋರಾಟ ಆಗಿದೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಾದಯಾತ್ರೆ ಮಾಡೋ ಮುಖೇನ BY ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲೇ ಆ ಒಂದು ಪಾದಯಾತ್ರೆ ನಡೆಯುತ್ತೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಒಂದಿಷ್ಟು ಜನ ಶಾಸಕರು ಮತ್ತು ನಾಯಕರು ಸೇರಿ ಮತ್ತೊಂದು ಟೀಮ್ ಮಾಡಿಕೊಂಡು ಈಗ ಬಳ್ಳಾರಿಯ ಕಡೆಗೆ ಪಾದಯಾತ್ರೆಗೆ ಹೊರಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸಿಕ್ಕಾಪಟ್ಟೆ ಅಸಮಾಧಾನ ಭುಗಿಲೆದ್ದಿದೆ ಬಿಜೆಪಿಯಲ್ಲಿ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಇದರ ಜೊತೆಗೆ ಚರ್ಚೆ ಆಗುತ್ತೆ ಈ ವಿಚಾರದ ಬಗ್ಗೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಜೊತೆಗೆ ಬಿಜೆಪಿಯಲ್ಲಿ ಬಂಡಾಯ ಟೀಮ್ ಅಂತ ಹೇಳಿ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವ ನಿಟ್ಟಿನಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ, ನಾವು ಬಂಡಾಯಗಾರರಲ್ಲ, ಬಿಜೆಪಿ ಪಕ್ಷದ ನಿಷ್ಠರು. ಕೈ ಮುಗಿದು ಬೇಡಿಕೊಡ್ತೇವೆ, ನಮ್ಮನ್ನ ನಿಷ್ಠರು ಅಂತ ಕರೀರಿ. ನಾವು ಬಿಜೆಪಿ ಪಕ್ಷದ ನಿಷ್ಠಾವಂತರು ಅಂತ ಯತ್ನಾಳ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಈ ಒಂದು ಹೋರಾಟ ಇದೆಯಲ್ಲ, ಇದು BY ವಿಜಯೇಂದ್ರ ಅವರ ವಿರುದ್ಧದ ಹೋರಾಟ. ಯಾಕೆಂತ ಹೇಳಿದ್ರೆ ಅವರು ಹೊಂದಾಣಿಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ, ಅದು ನಮಗೆ ಬೇಕಾಗಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್. ಜೊತೆಗೆ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿಯೇ ನಾವು BY ವಿಜಯೇಂದ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ.